ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ನಾವು ನಾಟಿ ಸ್ಟೈಲ್ನಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೆರಡು ಮೆಣಸು, ಲವಂಗ, ಏಲಕ್ಕಿ ಮತ್ತು ಚಕ್ಕೆ ತೊಗೋಬೇಕು. ನಂತರ ಕೊಬ್ಬರಿ ತುರಿ, ಹಾಗೆ ಅರಿಶಿನ, 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ, ಸ್ವಲ್ಪ ಕಡಲೆ, ಹಾಗೆ ಸ್ವಲ್ಪ ಪುದೀನ, ಹಾಗೆ ಒಗ್ಗರಣೆಗೆ ಎಣ್ಣೆ ಮತ್ತು 1 kg ನಾನು ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ. ಈಗ ನಾವು ಮೊದಲಿಗೆ ಎಲ್ಲ ಮಸಾಲೆನೂ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ಸೊ ಇದನ್ನು ಹುರ್ಕೊಳ್ಳೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿರುತ್ತೆ, ಆಯಿಲಿ ಆಗಿರುತ್ತೆ ಮತ್ತು ನಿಮಗೆ ಅದು ನಾಟಿ ಸ್ಟೈಲ್ನ ಫ್ಲೇವರ್ನ ಕೊಡ್ತಾ ಹೋಗುತ್ತೆ. ಹಾಗೆ ಇದಕ್ಕೆ ನಾನು ದಪ್ಪದಾದ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣ ಚಿಕ್ಕದಾಗಿ ಬೇಡ, ಸ್ವಲ್ಪ ಉದ್ದುದ್ದವಾಗಿ ದಪ್ಪವಾಗಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ಯಾಕಂದರೆ ಇದನ್ನು ನಾವು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ. ಸೊ ಹಾಗೆ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಫ್ರೈ ಮಾಡೋದ್ರಿಂದ ಅದರದ್ದು ಫ್ರೋಗ್ರೆನ್ಸ್ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಮಸಾಲೆಗಿಂತ ಈ ಹುರಿದು ಹಾಕೋ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾಟಿ ಕೋಳಿ ಸಾಂಬಾರು ಹೇಗೆ ಟೇಸ್ಟ್ ಇರುತ್ತೋ ಸೇಮ್ ಟೇಸ್ಟ್ ಇದಕ್ಕೆ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಲೋ ಫ್ಲೇಮಲ್ಲೇ ಏನು ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈಗ ನಾವು ನಾರ್ಮಲಾಗಿ ಹೇಗೆ ಡೈಲಿ ಚಿಕನ್ ಸಾಂಬಾರು ಮಾಡ್ತೀವೋ ಅದಕ್ಕಿಂತ ಇದು ಸ್ವಲ್ಪ ಇನ್ನೂ ಟೇಸ್ಟಿಯಾಗಿರಿ ಬೆಸ್ಟ್ ಅನಿಸುತ್ತೆ. ಎಲ್ಲ ಮಸಾಲೆಗಳು ಹುರ್ಕೊಳ್ಳೋದ್ರಿಂದ ಅದ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವೆಲ್ಲ ಮಸಾಲೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ 4-5 ತೊಗೊಂಡಿದ್ದೀನಿ. ಯಾಕಂದರೆ ನಾನು ಖಾರದ ಪುಡಿನೂ ಹಾಕೋದ್ರಿಂದ ನನಗೆ 4-5 ಕ್ವಾಂಟಿಟಿ ಸಾಕು ಅನಿಸುತ್ತೆ. ಖಾರ ಬೇಕು ಅನ್ನೋರು ನೀವು ಖಾರ ಪುಡಿನಾರು ಜಾಸ್ತಿ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಫ್ಲೇವರ್ ಬೇಕು ಅನ್ನೋರು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಳ್ಳಿ. ಈಗ ಫ್ರೈ ಮಾಡಿಕೊಡೋ ಎಲ್ಲ ಮಸಾಲೆನೂ ಸಮೇತ ಈಗ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾದ್ಮೇಲೆ ನೀವು ರುಬ್ಕೋಬೋದು. ಈ ಮಸಾಲೆನೂ ಅಷ್ಟೇ, ನೀವೆಷ್ಟು ಆಯಿಲಲ್ಲಿ ಫ್ರೈ ಮಾಡ್ತಾ ಹೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ, ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಹಸಿ ಅನಿಸಲ್ಲ, ಹಸಿ ಸ್ಮೆಲ್ ಇರೋಲ್ಲ. ಸೊ ಇದನ್ನೊಂದ್ಸರಿ ಟ್ರೈ ಮಾಡಿ. ನೀವು ಎಲ್ಲ ಸಾಂಬಾರಿಗೂ ಇದೇ ಥರ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೋಬೋದು. ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಗ್ರೇವಿಗೂ ಸಹ ನೀವು ಈ ಥರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ರುಬ್ಕೊಳ್ಳೋಣ. ನೀಟಾಗಿ ರುಬ್ಕೊಂಡ್ರೆ ನಿಮಗೆ ಸಣ್ಣದಾಗಿ ರುಬ್ಕೊಂಡ್ರೂ ಈ ಥರ ಸಾಫ್ಟಾಗಿರುತ್ತೆ ಪೇಸ್ಟು. ಇವಾಗ ಅದೇ ಬಾಣಲೆ ತೊಗೊಂಡು ಮತ್ತು ಅದರಲ್ಲೇ ಸ್ವಲ್ಪ ನಾವು ತುರ್ಕೊಂಡಿರೋವಂಥ 1 ಕಪ್ ಕಾಯಿ ತುರಿ, ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವೆಲ್ಲ ಮಸಾಲೆಗಿಂತ ಕಾಯಿ ತುರಿನ ತುಂಬ ನೀಟಾಗಿ ಹುರ್ಕೊಂಡ್ರೆ ಎಣ್ಣೆಲಿ ನಿಮಗೆ ಅದು ಎದೆ ಉರಿ ಅಂತ ಬರುತ್ತಲ್ಲ, ಅದು ಎದೆ ಉರಿ ಇರೋಲ್ಲ. ಚಿಕನ್ ಸಾಂಬಾರು ತಿಂದ್ರೂ ತೇಗು ಅಷ್ಟಾದಾಗ ಬರಲ್ಲ. ಸೊ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಇದಕ್ಕೆ ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ. ಗಸಗಸೆನೂ ಅಷ್ಟೇ, ಗಸಗಸೆ ಮತ್ತು ಕಡಲೆ ಹಾಗೆ ಕಾಯಿ ತುಂಬ ಟೇಸ್ಟಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮಗೆ ಎಣ್ಣೆ ಸ್ವಲ್ಪ ಅನಿಸಿದ್ರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಸೊ ಇದಕ್ಕೆ ನೆಕ್ಸ್ಟ್ ನಾನು ಕಡಲೆನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಚಿಕನ್ ಸಾಂಬಾರಿಗೆ ಕಡಲೆ ಅಷ್ಟೇನು ಬೇಡ ಅನಿಸುತ್ತೆ, ಆದರೂ ಟೇಸ್ಟಿಗೆ ಅಂತ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡು ಹಾಕ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆ ಆಲ್ರೆಡಿ ಕ್ರಿಸ್ಪಿ ಇರುತ್ತೆ, ಬಟ್ ಈ ಎಣ್ಣೆಲಿ ಒಂದ್ಸಲ ಹುರ್ಕೊಂಡ್ರೂ ಅದು ಟೇಸ್ಟ್ಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನಾನು ತೊಗೊಂಡಿರೋದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ.
ನನಗೆ ಖಾರ ಜಾಸ್ತಿ ಇರಬೇಕು ಚಿಕನ್ ಸಾಂಬಾರಿಗೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಟೇಬಲ್ ಸ್ಪೂನ್ಸು. ನಿಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಮೇಲೆ ಎಷ್ಟು ಬೇಕು ಅಂತಂದರೆ ಅಷ್ಟು ನೀವು ಖಾರ ಪುಡಿನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ರೀತಿ ಇವಾಗ ನಾನು ಸಾಂಬಾರು ಪುಡಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಚಿಕನ್ಗೆ ಮತ್ತು ವೆಜ್ಜಿಗೆ ಅಂತ ಬೇರೆ ಬೇರೆ ಬಿಡಿಸಿಲ್ಲ, ನಾನೆಲ್ಲ ಒಂದೇ ಥರನೇ ಸಾಂಬಾರು ಪುಡಿ ಬಿಡಿಸಿರೋದು. ಸೊ ಹಾಗಾಗಿ ನನಗಿದು ಆಲ್ರೆಡಿ ಅದರಲ್ಲೆಲ್ಲ ಮಸಾಲೆ ಹಾಕಿದ್ದೀನಿ. ಸೊ ಹಾಗಾಗಿ ನಾನು ಬರೀ 2 ಟೇಬಲ್ ಸ್ಪೂನಷ್ಟು ಮಾತ್ರ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಒಬ್ಬರು ಚಿಕನ್ಗೆ ಬೇರೆ, ವೆಜ್ಗೆ, ನಾನ್ ವೆಜ್ಗೆ ಬೇರೆ ಅಂತಲೇ ಬಿಡಿಸ್ತಾರೆ. ಬಟ್ ನಾನು ಆ ಥರ ಬಿಡಿಸಲ್ಲ, ಎಲ್ಲ ಒಟ್ಟಿಗೆ ಬಿಡಿಸ್ತೀನಿ. ನಾನು ಮಾಮೂಲಿ ಸಾಂಬಾರ್ಗೂ ಇದನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಈಗ ನಾನು 2 ದಪ್ಪದಾದ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೊಟೊ ಜಾಸ್ತಿ ಹಾಕಲ್ಲ ಅಂದವರು 1 ತೊಗೊಳ್ಳಿ. ನಾನು ದಪ್ಪದ 2 ತೊಗೊಂಡಿದ್ದೀನಿ. ನನಗೆ ಯಾಕಂದರೆ ನಂಗೆ ಟೊಮೆಟೊ ಹಾಕಿದ್ರೆ ನಂಗೆ ಸಾಂಬಾರು ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು 2 ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಟೊಮೊಟೊ ಬೇಡ ಅಂದವ್ರು ಒಬ್ಬೊಬ್ಬರು ಟೊಮೊಟೊ ಹಾಕಲ್ಲ, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೀಟಾಗಿ ಇದನ್ನ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ನೀಟಾಗಿ ಎಣ್ಣೆಲಿ ಮಿಕ್ಸ್ ಮಾಡಿ ಅದು ಫ್ರೈ ಆಗಬೇಕು. ಸೊ ಫ್ರೈ ಆಗೋವರೆಗೂ ನೀಟಾಗಿ ಹುರ್ಕೊಂಡು ನೆಕ್ಸ್ಟ್ ಇದನ್ನು ನಾವು ರುಬ್ಕೊಳ್ಳೋಣ. ಈಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈಗ ರುಬ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀವು ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮತ್ತೆ ನೀರು ಹಾಕಿ ನೀವು ಕಾಯಿ ತುರಿ ನೀಟಾಗಿ ಅದು ಬ್ಲೆಂಡ್ ಆಗಿರಬೇಕು. ನೋಡಿ ಇಷ್ಟು ಸಾಫ್ಟಾಗಿ ಸ್ಮೂತಾಗಿ ಬರಬೇಕು. ತರಿ ಇದ್ದರೆ ಚೆನ್ನಾಗಿ ಅನಿಸಲ್ಲ, ಹಂಗೆ ಸಾಂಬಾರಲ್ಲಿ ಹಾಗಾಗಿ ಸಿಗುತ್ತೆ. ಸೊ ಹಾಗಾಗಿ ಇಷ್ಟನ್ನು ನೀವು ಇಷ್ಟು ಪೇಸ್ಟ್ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ತೊಳೆದಿರೋ ಚಿಕನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಚಿಕನ್ ಮಾತ್ರ ನೀಟಾಗಿ ತೊಳ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಾಗೆ ಅರಿಶಿನ ಹಾಕಿ ತೊಳ್ಕೊಳ್ಳಿ. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಆಯಿಲ್ನ ಹಾಕಿ ನಿಮಗೆ ಎಷ್ಟು ಬೇಕು ಜಿಡ್ಡು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ನಾನು ಯಾಕಂದರೆ ಸ್ವಲ್ಪ ಹಾಕೋತಿದ್ದೀನಿ, ಯಾಕಂದರೆ ಫಾರಮ್ ಕೋಳಿ ಅಂತ ಹೇಳಿದ್ರೆ ಮೊಟ್ಟೆ ಕೋಳಿ ಅಂತ ಹೇಳಿದ್ರೆ ಅದರಲ್ಲಿ ಜಿಡ್ಡು ಐಟಮ್ ಜಾಸ್ತಿ ಇರುತ್ತೆ. ಈಗ ಎಣ್ಣೆಗೆ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಸೊ ಹಾಕೋದೇ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಾಕ್ತಾರೆ, ಬಟ್ ನಾನು ಹಾಕಲ್ಲ. ಯಾಕಂದರೆ ನಾನೆಲ್ಲ ಆಲ್ರೆಡಿ ಫ್ರೈ ಮಾಡಿ ಹಾಕ್ಬಿಟ್ಟಿದ್ದೀನಿ. ಹಾಗೆ ನಮ್ಮ ಮನೇಲಿ ಯಾವುದು ಬಾಯಿಗೆ ಸಿಗಬಾರ್ದು. ಸೊ ಹಾಗಾಗಿ ನಾನು ಎಲ್ಲನೂ ಪೇಸ್ಟ್ ಮಾಡ್ಕೊಬಿಡ್ತೀನಿ. ಈಗ ಚಿಕನ್ನ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಚಿಕನು ಅಷ್ಟೇ, ನಾವು ಚಿಕನ್ನ ಎಷ್ಟು ನೀಟಾಗಿ ಫ್ರೈ ಮಾಡ್ಕೋತೀವೋ ಎಣ್ಣೆಲಿ ಅಷ್ಟಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ಲು ಅದ್ರದ್ದು ಗೊತ್ತಾಗ್ಬಿಡುತ್ತೆ ಸ್ಮೆಲ್ಲು. ಸೊ ಟೇಸ್ಟ್ ಚೆನ್ನಾಗಿ ಹೋಗಲ್ಲ, ಹಾಗೆ ಸಾಂಬಾರು ಟೇಸ್ಟ್ ಬರಲ್ಲ, ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಮುಚ್ಚಳ ಅರ್ಧ ಮುಚ್ಚಿ ನಾವು ಇದನ್ನು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನಾನು 5 ಮಿನಿಟ್ಸ್ ಬೇಯಿಸ್ಕೊಂಡು ತೆಗ್ದಿದ್ದೀನಿ ನೋಡಿ. ಇವಾಗ ನಿಮಗಿದ್ರೆ ಫ್ಲೇವರಲ್ಲೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಸ್ಮೆಲ್ ಅಂತ. ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ಗ್ರೀನ್ ಮಸಾಲೆ ಏನು ರುಬ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು 1-2 ಟೇಬಲ್ ಸ್ಪೂನಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇವಾಗಲೇ ಬೇಯಿಸ್ಕೊಳ್ಳಿ. ಯಾಕಂದರೆ ಮಸಾಲೆಗೆ ನಾವು ಉಪ್ಪು ಯಾವಾಗ ಹಾಕ್ತೀವೋ ಆವಾಗಲೇ ಮಸಾಲೆ ತುಂಬ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ. ಸೊ ಈಗ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ. ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆಯಲ್ಲೇ ಇರೋವಂಥ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಹಳ್ಳಿ ಟೈಮಲ್ಲಿ ನೀಟಾಗಿ ನಮ್ಗೆ ಆಗಿನ ಕಾಲದಲ್ಲಿ ಅಜ್ಜಿ ಮನೆಗೆ ಹೋದಾಗ ಮಾಡ್ತಿದ್ವಲ್ಲ ಸಾಂಬಾರು, ಸೇಮ್ ಅದೇ ಸಾಂಬಾರು ಟೇಸ್ಟ್ ಬರುತ್ತೆ, ನೀಟಾಗುತ್ತೆ. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಇದು ಅವ್ರು ಯಾವಾಗಲೂ ಫ್ರೈ ಮಾಡೇ ಹಾಕೋದು, ಇಲ್ಲಾಂದರೆ ಹಸಿ ಮಾಡಲ್ಲ. ಅರ್ಜೆನ್ಸಿಗೆ ಹಸಿ ಮಾಡ್ತಾರೆ, ಬಟ್ ನಾವು ಹೋದಾಗೆಲ್ಲ ಇದೇ ರೀತಿ ಫ್ರೈ ಮಾಡೇ ಹಾಕ್ತಾರೆ. ಈಗ ಒಂದು ಮೇಲೆ ನಾನು ಕ್ಲೋಸ್ ಮಾಡೋಣ, ಯಾಕಂದರೆ ಫುಲ್ ಮುಚ್ಚಬಾರ್ದು. ಸೊ ಹಾಗಾಗಿ ಇದೊಂದು 5 ಮಿನಿಟ್ಸಷ್ಟು ಬೇಯ್ದರೆ ನೀಟಾಗಿ ಮಸಾಲೆ ಚಿಕನ್ಗೆ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಈಗ ನಾನು 5 ಮಿನಿಟ್ಸ್ ಬೇಯಿಸಿದ್ದೀನಿ ನೋಡಿ. ಇವಾಗ ಈ ಥರ ಒಂದು ಕುದಿ ಬರ್ತಾಯಿದೆ. ಈ ಕುದಿ ಬರ್ಬೇಕಾದ್ರೆ ಒಂದ್ಸಲಿ ನೀವು ಕೈ ಆಡಿಸ್ಕೊಳ್ಳಿ ನೀಟಾಗಿ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾವು ಎಷ್ಟೇ ಇವಾಗ ಬೇಯಿಸ್ಕೊಂಡ್ರು ಅದು ಬೇಯಲ್ಲ. ಬಟ್ ಮಸಾಲೆ ನೀಟಾಗಿ ಚಿಕನ್ಗೆ ಇಟ್ಕೋಬೇಕು ಅಂದರೆ ಈ ಥರ ಒಂದ್ಸಲಿ ಫ್ರೈ ಮಾಡ್ಕೊಂಡು ಆಮೇಲೆ ನೀವು ವಿಷಲ್ನ ಹಾಕಿ ಕೂಗಿಸ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಮಸಾಲೆ ರುಬ್ಕೊಂಡಿದ್ದಲ್ಲ ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಅಷ್ಟೇ ನೋಡಿ ಎಷ್ಟು ಪೇಸ್ಟಿಯಾಗಿದೆ. ಈ ಥರ ಇರಬೇಕು. ತರಿ ಮಸಾಲೆ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೀಟಾಗಿ ಈ ಥರ ಪೇಸ್ಟ್ ಬಂದಿರೋದನ್ನೇ ಮಾಡ್ಕೊಳ್ಳಿ. ನೀಟಾಗಿ ಇನ್ನೊಂದ್ಸಲಿ ರುಬ್ಬಿಲ್ಲ ಅಂದ್ರೂ ಇನ್ನೊಂದ್ಸಲಿ ಸ್ವಲ್ಪ ಬೇಕಾದ್ರೆ ಕಡಲೆನೂ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ನೀವು ರುಬ್ಕೋಬೋದು. ಬಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀವು ರುಬ್ಕೋಬೇಕು. ಹಾಗೆ ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನಾನು ಎಷ್ಟು ಕನ್ಸಿಸ್ಟೆನ್ಸಿ ನಂಗೆ ಸಾಂಬಾರು ಬೇಕು ಅಷ್ಟು ಹಾಕಿ ನಾನು ತಿರುಗ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರಿಗೆ.
ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೀವು ನೀರು ಆ್ಯಡ್ ಮಾಡ್ಬೋದು. ಇಲ್ಲ ನಂಗೆ ತೀರಾ ಗಟ್ಟಿ ಬೇಕು ಸಾಂಬಾರು ಅನ್ನೋರು ಗಟ್ಟಿ ಮಾಡ್ಕೋಬೋದು. ಬಟ್ ಒಬ್ಬರು ತೆಳು ಇದ್ದರೆ ತುಂಬ ಇಷ್ಟ, ಮುದ್ದೆಗೆಲ್ಲ ತೆಳು ಇದ್ರೇ ಚೆಂದ. ಹಾಗಾಗಿ ನಾನು ತೆಳು ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಇದ್ರಕ್ಕೆ ಬೇಕಾದರೆ ಕಸೂರಿ ಮೆಥಿನೂ ಯೂಸ್ ಮಾಡ್ಕೋಬೋದು. ನೀವು ಕಸೂರಿ ಮೆಥಿ ಹಾಕೋದಾದರೆ ನೀವು ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಇವಾಗ ಮೊಟ್ಟೆ ಕೋಳಿ ಆಗಿದ್ದರಿಂದ ನಾನು ಲಾಸ್ಟಿಗೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಕೈಯಾಡಿಸ್ತಿರ್ತೀವಲ್ವ, ಸೊ ಒಡೆದೋಗುತ್ತೆ ಅಂತ. ಸೊ ಇದ್ರ ಮೇಲೆಲ್ಲ ನೀಟಾಗಿ ಹಾಕ್ಕೊಂಡು ನೀವು ಮತ್ತೆ ಸೌಟೆಲ್ಲ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಒಡೆದೋಗ್ಬಿಡುತ್ತೆ ಮೊಟ್ಟೆ ಎಲ್ಲ. ಸೊ ಹಾಗಾಗಿ ನಾನು ಯಾವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಆವಾಗ ಹಾಕೋತೀನಿ. ಈಗ ನೋಡಿ ಲೈಟಾಗಿ ಸ್ವಲ್ಪ ಕುದಿ ಬರಬೇಕು. ಲೈಟಾಗಿ ಈ ಥರ ನೀವು ಸೌಟಲ್ಲಿ ಒಂದ್ಸಲ ಇದು ಮಾಡಿದ್ರೆ ಸಾಕು, ಅದು ನೀಟಾಗಿ ಮಸಾಲೆಗೆ ಅದು ಕೂಡ ಕೂಡ್ಕೊಳ್ಳುತ್ತೆ. ಸೊ ಇವಾಗಿದು ರೆಡಿ ಆಗ್ತಾಯಿದೆ. ಸೊ ಈಗ ನಾವು ಇದನ್ನು ನಿಮಗೆ ನಾವು 4 ವಿಷಲ್ ಹಾಕಿಸ್ತೀವಿ. ಬಟ್ ನಿಮಗೆ ಯಾವ ರೀತಿ ಬೆಂದಿರಬೇಕು ಅದ್ರ ಮೇಲೆ ನೀವು ವಿಷಲ್ಸ್ನ ಹಾಕೋಬೋದು. ಫಾರಮ್ ಕೋಳಿ ಮೊಟ್ಟೆ ಕೋಳಿ ಅಂತ ಹೇಳಿದ್ರೆ ಅದೊಂದು 5 ವಿಷಲ್ಸ್ ಹಾಕಲೇಬೇಕು, ಯಾಕಂದರೆ ನೀಟಾಗಿ ಬೆಂದಿರಬೇಕು. ಸೊ ಹಾಗಾಗಿ ನಾನು 5 ವಿಷಲ್ಸ್ ಹಾಕ್ಸ್ಕೊತಾ ಇದ್ದೀನಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು 5 ವಿಷಲ್ಸ್ ಆದಮೇಲೆ ಸಾಂಬಾರು ಹೇಗೆ ರೆಡಿಯಾಗಿರುತ್ತೆ ಅಂತ ಇಷ್ಟೇ ದೊಡ್ಡ ನೋಡೋಣ. ಅಮ್ಮ ಹಾಗೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನೀವು ಟ್ರೈ ಮಾಡಿದ್ರೆ ಹಾಗೆ ಟೇಸ್ಟ್ ಕೂಡ ಅಮ್ಮ ಮಾಡಿದ ಥರನೇ ಇರುತ್ತೆ. ಸೊ ಹಾಗಾಗಿ ಈಗ ನಾನು 5 ವಿಷಲ್ಸ್ ಹಾಕ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಸಾಂಬಾರು ಹೇಗೆ ಬಂದಿದೆ ಅಂತ ಲಿಡ್ಡು ಓಪನ್ ಮಾಡಿ ನೋಡೋಣ. ನೋಡಿ ಈ ರೀತಿ ಸಾಂಬಾರು ಬಂದಿದೆ. ಸೊ ಮೊಟ್ಟೆ ಎಲ್ಲ ನೋಡಿ ಮೇಲೆ ಇದೆ, ನೀಟಾಗಿ ಬೆಂದಿದೆ. ನೀವು ಅದ್ರ ಮೇಲೆ ಬಿಟ್ಟಿರೋ ಜಿಡ್ಡು ನೋಡಿದ್ರೆ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ಟೇಸ್ಟಿಯಾಗಿದ್ರೆ ಆಗಿದೆ ಅಂತ. ಬಟ್ ಇಷ್ಟೊಂದು ಜಿಡ್ಡು ಬರಲ್ಲ, ಯಾಕಂದರೆ 2 ಸಲ 3 ಸಲ ತಿರ್ಸ್ಕೊಂಡ್ರೆ ನೀಟಾಗಿ ಅದು ಸಾಂಬಾರಿಗೆ ಹೊಂದ್ಕೊಂಡೋಗಿರುತ್ತೆ. ಬಟ್ ಜಿಡ್ಡು ಅಂತ ಹೇಳಿದ್ರೆ ಫಾರಮ್ ಮೊಟ್ಟೆ ಕೋಳಿ ಯಾವಾಗಲೂ ಜಿಡ್ಡೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮೊದಲೇ ಆಯಿಲ್ನ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಬಟ್ ನಮ್ಗೆ ಇಷ್ಟು ಇರಬೇಕು, ಯಾಕಂದರೆ ನಾವು ಸಾಂಬಾರನ್ನ ಕುದಿಸ್ತಾ ಇರ್ತೀವಿ. ಸೊ ಅದು ಹಾಗೆ ಅದರೊಳಗೆ ಸೇರ್ಕೊಬಿಡುತ್ತೆ, ಇಷ್ಟೊಂದು ಜಿಡ್ಡು ಬರಲ್ಲ. ಹಾಗಾಗಿ ಹೀಗೆ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ನನಗೊಂದು ಲೈಕ್ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಹಾಗೆ ನೋಡಿ ನನ್ನ ಮಗನಿಗೆ ಟೇಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಅವ್ನು ಟೇಸ್ಟ್ ಮಾಡ್ತಾ ಇದ್ದಾನೆ. ಸೊ ಅವ್ನು ಹೇಳ್ತಾ ಇದ್ದಾನೆ ಸೂಪರ್ ಅಂತ. ಸೊ ನೀವು ಟ್ರೈ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.